ಏಕಾಏಕಿ ತಾಕತ್ತಿಗೆ ಡಕಾಯಿತರ ಸವಾಲ್. ರಾಜ್ಯದಲ್ಲಿ ಕಳ್ಳ ಪೊಲೀಸ್ ಸ್ಕೇಲ್. 5 ದಿನದಲ್ಲಿ ನಡೆದ ದರೋಡೆ 6-7. ಕೊಲೆ ಆರೋಪಿ ದರ್ಶನ್ಗೆ ಶಾಕ್. ಗನ್ ಲೈಸೆನ್ಸ್ ತಾತ್ಕಾಲಿಕ ರದ್ದು. 2 ಪಿಸ್ತೂಲ್ ವಶಕ್ಕೆ ಪಡೆಯಲೇಬೇಕಾಗಿದೆ. ಮಹಾಕುಂಭಕ್ಕೆ ಹೋದ ಸ್ವಾಮೀಜಿಗೆ ಶಾಕ್. ರಾಯಚೂರಿನ ಸರ್ಕಾರಿ ಜಾಗದಲ್ಲಿದ್ದ ಮಠ ತೆರವು. ಏಕಾಏಕಿ ಕಾರ್ಯಾಚರಣೆಗೆ ಗ್ರಾಮಸ್ಥರ ವಿರೋಧ. ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಕಾಂಗ್ರೆಸ್ ವಿರುದ್ಧ ಆಕ್ರೋಶವಂತೆ. ಅನುದಾನ ವಿಚಾರದಲ್ಲಿ ನಗರಲೆ ಗ್ರಾಮಸ್ಥರು ಸಿಟ್ಟಂತೆ. ಕಾಂಗ್ರೆಸ್ಸಿಗರಿಗೆ ಪ್ರವೇಶ ನಿರ್ಬಂಧದ ಫಲಕ ಹಾಕೇ ಬಿಟ್ಟು. ಮಹಾಕುಂಭದಲ್ಲಿಂದು 9ನೇ ದಿನ. ರಾಜಕಾರಣಿಗಳೆಂದೇ ವಿಶೇಷ ಟೆಂಟ್ ನಿರ್ಮಾಣ. ಜನನಾಯಕರಿಗೆ ಲಕ್ಸುರಿ ಸೌಲಭ್ಯ. ನೋಡಿ ಏನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ. ಒಂದು ಕಡೆ ದರೋಡೆ, ಡಕಾಯಿತಿ, ಮತ್ತೊಂದು ಕಡೆ ನಾವು ಕುಂಭಮೇಳದಿಂದ ನೇರ ಪ್ರಸಾರದಲ್ಲಿ ಅನೇಕ ವಿಚಾರಗಳನ್ನು ನೀಡ್ತಾ ಇದ್ದೀವಿ. ಮಹಾಕುಂಭಕ್ಕೆ ಹೋಗಿರುವಂಥ ಮಹಾಸ್ವಾಮೀಜಿಗೆ ಒಂದು ದೊಡ್ಡ ಶಾಕ್ ಉಂಟಾಗಿದೆ. ಏನು ಅತ್ತ ಮಹಾಕುಂಭಕ್ಕೆ ಹೋಗ್ತಾ ಇದ್ದಾಗ ಇತ್ತವರ ಮಠ ತೆರವಾಗಿದೆ. ಅರೆ ಬೆಳ್ಳಂಬೆಳಗ್ಗೆ ಮಠ ತೆರವು ಮಾಡಿದ ಅಧಿಕಾರಿಗಳು. ರಾಯಚೂರು ತಾಲೂಕು ಯಗನೂರು ಗ್ರಾಮದ ಬಳಿ ಮಠ ತೆರವು. ರಾಯಚೂರು ಎಸಿ ಗಜಾನನ ಬಾಳಿ ನೇತೃತ್ವದಲ್ಲಿ ಕಾರ್ಯಾಚರಣೆ. ಇವರು ಮಹಾಕುಂಭಕ್ಕೆ ಹೋಗಿದ್ದಾರೆ. ಇಲ್ಲಿ ಮಠ ಎತ್ತಂಗಡಿಯಾಗಿದೆ. ಬೆಳ್ಳಂಬೆಳಗ್ಗೆ ಮಠ ತೆರವು ಮಾಡಿದ ಅಧಿಕಾರಿಗಳು. ಕುಂಭಮೇಳಕ್ಕೆ ಹೋಗಿದ್ದ ಜ್ಞಾನಾನಂದ ಸ್ವಾಮೀಜಿ ಇದೇ ಸಮಯ ನೋಡಿಕೊಂಡು ಮಠ ತೆರವು ಕಾರ್ಯಾಚರಣೆ. 4 ಎಕರೆ ಪ್ರದೇಶದಲ್ಲಿ ಮಠ ಗೋಶಾಲೆ ನಡೆಸ್ತಾ ಇದ್ದ ಸ್ವಾಮೀಜಿ 8 ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಮೃತ್ಯುಂಜಯ ಮಠ. ಏಕಾಏಕಿ ಮಠ ತೆರವಿಗೆ ಯಗನೂರು ಗ್ರಾಮಸ್ಥರ ವಿರೋಧ ನಡುವೆ ತೆರವಿಗೆ ಮುಂದಾದ ಅಧಿಕಾರಿಗಳು. ಏನೋ ಇರಬೇಕದರ ಹಿಂದೆ. ಈಗ ನ್ಯಾಯಬದ್ಧವಾಗಿದ್ದರೆ ಅವರಿಗೆ ಖಂಡಿತವಾಗ್ಲೂ ಸಿಗಲೇಬೇಕು. ಆದರೆ ಅದು ಅತಿಕ್ರಮಣವಾಗಿದ್ದರೆ ಹೆಂಗಾಗುತ್ತೆ ಈ ಪ್ರಶ್ನೆ. ಧರ್ಮ ಇರಲಿ ಮತ್ತೊಂದಿರಲಿ ಏನೇ ಇರಲಿ, ಒಂದು ವೇಳೆ ಅದು ಅವರದ್ದೇ ಆಗಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಸ್ವಾಮೀಜಿಗಳಿಗೆ ಕೂಡ ಅವಕಾಶ ಇದೆ. ಓಂ ಪ್ರಕಾಶ್ ಮುನ್ನೂರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಈ ಮಠ ತೆರವು ಕಾರ್ಯಾಚರಣೆ ಇದೆಯಲ್ಲ, ಇದು ಏಕಾಏಕಿನ, ಇದು ಹಿಂದೆಯಿಂದ ನಡೀತಾ ಇತ್ತಾ? ಈ ಜಾಗದ ವಿಚಾರದಲ್ಲಿ ಏನಾದರೂ ಕಿರಿಕಿರಿಗಳಿತ್ತಾ? ಏನು ಕತೆ ಇದು? ಜಯಪ್ರಕಾಶ್ ಶೆಟ್ಟಿ, ಮಹಾಕುಂಭಮೇಳಕ್ಕೆ ತೆರಳಿದಂಥ ಸ್ವಾಮೀಜಿಯೊಬ್ಬರಿಗೆ ರಾಯಚೂರು ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ನೀಡಿರುವಂಥದ್ದು. ರಾಯಚೂರು ತಾಲೂಕಿನ ಯಗನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಕೆರೆಯ ತಟದಲ್ಲಿರುವಂಥ ನಿರ್ಮಾಣವಾಗಿದ್ದಂಥ ಮೃತ್ಯುಂಜಯ ಮಠವನ್ನು ರಾಯಚೂರು ಜಿಲ್ಲಾ